ಗಣೇಶನ ಚತುರ್ಥಿಯಲ್ಲಿ 21 ಮೋದಕಗಳನ್ನು ಮಾಡಿ ಗಣೇಶನಿಗೆ ನೈವೇದ್ಯದಲ್ಲಿ ಸಮರ್ಪಣೆ ಮಾಡೋದು ವಾಡಿಕೆಯಲ್ಲಿ ಬಂದಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದಂತಕಥೆ ಕೂಡ ಇದೆ. ಇವತ್ತು ಆ ದಂತಕಥೆಯನ್ನು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ನಾನು ಡಾಕ್ಟರ್ ಮಂದಾರ ಮಹರ್ಷಿ, ವೈಜ್ಞಾನಿಕ ಜ್ಯೋತಿಷ್ಯ, ವಾಸ್ತು, ಅಂಕಗಣಿತ ಹಾಗೂ ಪರಿಹಾರ ತಜ್ಞೆ. ಒಮ್ಮೆ ಪರಶಿವ ಪಾರ್ವತಿಯೊಂದಿಗೆ ಕೈಲಾಸದಲ್ಲಿ ಸಂತೋಷವಾಗಿ ಮಾತಾಡಿಕೊಂಡು ಕೂತಿರ್ತಾನೆ. ಆಗ ಪುಟ್ಟ ಬಾಲಕ ಗಣಪತಿ ಓಡೋಡಿ ಬಂದು ತಾಯಿಯೊಂದಿಗೆ, ಮಾತಾ, ಗಣೇಶನ ವ್ರತದಲ್ಲಿ ನನಗೇನಾದರೂ ವಿಶೇಷತೆಯನ್ನು ಕೊಡು ಎಂದು ಕೇಳಿದಾಗ ಪಾರ್ವತಿ ಶಿವನ ಮುಖವನ್ನು ನೋಡ್ತಾಳೆ. ಆಗ ಶಿವ ಒಮ್ಮೆ ನಕ್ಕು, ಪಾರ್ವತಿ, ನನಗೆ ನನ್ನ ಭಕ್ತಳಾದ ಅನಸೂಯಾಳನ್ನು ನೋಡಬೇಕು ಎನಿಸಿದೆ, ಹೋಗೋಣವೇ ಎಂದು ಪಾರ್ವತಿಯನ್ನು ಕೇಳುತ್ತಾನೆ. ಅದಕ್ಕೆ ಪಾರ್ವತಿ ತನ್ನ ಸಮ್ಮತಿಯನ್ನು ಸೂಚಿಸ್ತಾಳೆ. ಆಗ ಪರಮೇಶ್ವರ ಪಾರ್ವತಿ ಹಾಗೂ ಪುಟ್ಟ ಬಾಲಕ ಗಣಪತಿಯೊಂದಿಗೆ ಭೂಲೋಕಕ್ಕೆ ಬರ್ತಾನೆ, ಅತ್ರಿ ಮಹರ್ಷಿಗಳ ಮಡದಿಯಾದ ಅನಸೂಯಾಳನ್ನು ನೋಡುವ ಸಲುವಾಗಿ. ಭೂಲೋಕಕ್ಕೆ ಬಂದು ಅರಣ್ಯದಲ್ಲಿದ್ದ ಅತ್ರಿ ಮಹರ್ಷಿಗಳ ಆಶ್ರಮಕ್ಕೆ ಭೇಟಿಯನ್ನು ನೀಡ್ತಾನೆ. ಈ ಮೂವರನ್ನು ಕಂಡ ಅನಸೂಯಳಿಗೆ ಎಲ್ಲಿಲ್ಲದ ಆನಂದವಾಗಿ ಅವರನ್ನು ಮನೆಯೊಳಗೆ ಬರಮಾಡಿಕೊಂಡು ಚಾಪೆ ಹಾಸಿ ಕುಳಿತುಕೊಳ್ಳೋದಕ್ಕೆ ಹೇಳ್ತಾಳೆ. ನಂತರ ಶಿವ ಅನಸೂಯಾಳ ಹತ್ತಿರ, ಅನಸೂಯ, ನನಗೆ ಬಹಳ ಹಸಿವಾಗಿದೆ, ಏನಾದರೂ ತಿನ್ನಲು ಕೊಡು ಎಂದು ಕೇಳಿದಾಗ ಪಕ್ಕದಲ್ಲಿದ್ದ ಪಾರ್ವತಿ ಯೋಗಮಾಯೆ ಅನಸೂಯಾಳ ಮನಸ್ಸಿನೊಳಗೆ ಹೋಗಿ ಕುಳಿತುಕೊಂಡು ಅನಸೂಯಾಳ ಬಾಯಲ್ಲಿ ನುಡಿಸ್ತಾಳೆ. ಪುಟ್ಟ ಬಾಲಕ ಗಣೇಶನಿರಬೇಕಾದರೆ ಮೊದಲು ಬಾಲಗಣೇಶನ ಸೇವೆಯನ್ನು ಮಾಡ್ತೀನಿ, ಹಾಗಾಗಿ ಗಣೇಶನಿಗೆ ಮೊದಲು ತಿನ್ನೋದಕ್ಕೆ ಏನಾದರೂ ಕೊಟ್ಟು ಅವನ ಹೊಟ್ಟೆ ತುಂಬಿದ ಮೇಲೆ ನಂತರ ನಿನಗೆ ಕೊಡ್ತೀನಿ ಪ್ರಭು. ಹೀಗೆ ಅನಸೂಯ ಹೇಳಿದಾಗ ಶಿವ ತನ್ನ ಒಪ್ಪಿಗೆಯನ್ನು ಕೊಡ್ತಾನೆ. ಆಗ ಅನಸೂಯ ಗಣೇಶನಿಗೆ ಅನೇಕ ಭಕ್ಷ್ಯಗಳನ್ನು ತಿನ್ನೋದಕ್ಕೆ ತಂದುಕೊಡ್ತಾಳೆ. ಗಣೇಶ ಎಲ್ಲ ಭಕ್ಷ್ಯಗಳನ್ನು ತುಂಬ ಸಂತೋಷವಾಗಿ ತಿಂತಾನೆ. ಆದರೂ ಕೂಡ ಗಣಪತಿಯ ಹಸಿವು ನೀಗೋದಿಲ್ಲ. ಗಣಪತಿ ಹಸುವಿನಿಂದ ಉಳ್ಕೊಂಡ್ರೆ, ಗಣಪತಿ ತೃಪ್ತಿಯಾಗದೇ ಇದ್ದರೆ ಶಿವ ಕೂಡ ಹಸುವಿನಿಂದ ಒದ್ದಾಡ್ತಾನೆ ಅನ್ನೋದನ್ನು ಅರಿತ ಅನಸೂಯ ಗಣಪತಿಗೆ ಒಂದೇ ಒಂದು ಸಿಹಿ ಮೋದಕವನ್ನು ಮಾಡಿ ತಿನ್ನೋದಕ್ಕೆ ಕೊಡ್ತಾಳೆ. ಅದನ್ನು ಸೇವಿಸಿದ ನಂತರ ಗಣಪತಿಗೆ ಹೊಟ್ಟೆ ತುಂಬಿದ ಭಾಸವಾಗಿ ಒಂದು ದೊಡ್ಡ ತೇಗನ್ನು ತೇಗ್ತಾನೆ. ಅವನು ತೇಗಿದ ನಂತರ ಶಿವ ಕೂಡ ಏಕಕಾಲದಲ್ಲಿ 21 ಬಾರಿ ತೇಗ್ತಾನೆ. ನಂತರ ಗಣೇಶನಿಗೆ ಹೊಟ್ಟೆ ತುಂಬಿದೆ ಎಂಬುದರ ಅರಿವು ಅನಸೂಯಾಳಿಗೆ ಆಗಿ ಈಶ್ವರ ಹಾಗೂ ಪಾರ್ವತಿಗೆ ಭಕ್ಷ್ಯಗಳನ್ನು ತಿನ್ನಲು ತಂದುಕೊಡ್ತಾಳೆ. ಆಗ ಶಿವ, ಅನಸೂಯ, ಗಣೇಶನಿಗೆ ಯಾವಾಗ ಹೊಟ್ಟೆ ತುಂಬಿತೋ ಆಗಲೇ ನನ್ನ ಹೊಟ್ಟೆಯು ತುಂಬಿ ಹೋಗಿದೆ ಎಂದು ಹೇಳ್ತಾನೆ. ಆಗ ಪಾರ್ವತಿ, ಗಣೇಶನ ವ್ರತದ ದಿನದಂದು ಯಾರು ಗಣೇಶನಿಗೆ 21 ಮೋದಕಗಳನ್ನು ಅರ್ಪಿಸುತ್ತಾರೋ ಅವರ ಇಷ್ಟಾರ್ಥಗಳು ನೆರವೇರಲಿ ಅನ್ನೋ ವರವನ್ನು ಕೊಡ್ತಾಳೆ. ಈ ದಂತಕಥೆ ಗಣೇಶನಿಗೆ 21 ಮೋದಕಗಳನ್ನು ಅರ್ಪಿಸುವುದರ ಮಹತ್ವನ ವಿವರಿಸುತ್ತೆ. ಇದು ಅವನ ದೈವಿಕ ಭೋಜನದ ಪೂರ್ಣತೆಯನ್ನು ಕೂಡ ಸಂಕೇತಿಸುತ್ತೆ. ಇದು ಗಣೇಶ ಚತುರ್ಥಿಯ ಸಮಯದಲ್ಲಿ ಭಕ್ತಿ, ಹಸಿವು ಮತ್ತು ದೈವಿಕ ಆಶೀರ್ವಾದಗಳ ನಡುವಿನ ಬಂಧನವನ್ನು ಎತ್ತಿ ತೋರಿಸುವಂಥ ಒಂದು ಹೃದಯಸ್ಪರ್ಶಿ ಕಥೆಯಾಗಿದೆ.